ಅಪ್ಪಾಜಿ ನಾನು ಹೇಳಿಲ್ವಾ ಇವರೇ ನಮ್ಮ ಸರ್. ಮನೋಜವಂ ಮಾರುತ ತುಲ್ಯ ವೇಗಂ. ನಾನು ನಿಮ್ಮ ಸಂಸ್ಥೆಗೆ ಮೇನ್ ಬರೋಕ್ಕೆ ಕಾರಣ ನಿಮ್ಮ ಹೆಸರು ಮನೋಜ್ ಆಂಜನೇಯ. ನಮ್ಮ ಮನೆ ದೇವ್ರ ಹೆಸರು ನೋಡು ಆಂಜನೇಯ ಇದೆ, ಶಕ್ತಿ ಇದೆ, ಸೇರ್ಕೋ. 600 ರೂಪೀಸ್ ಪ್ರಾಫಿಟಲ್ಲಿದೆ ಇವತ್ತು. ನಿಮ್ಮದು ವಿಡಿಯೋಸ್ ನೋಡಿ ನೋಡಿ ಯೂಟ್ಯೂಬಲ್ಲಿ ಇನ್ಸ್ಪೈರ್ ಆಗಿ ಆಮೇಲೆ ಕ್ಲಾಸ್ ತೊಗೊಂಡಿದ್ದೆ. ನನ್ನ ಕ್ಲಾಸಿಗೆ ಸೇರಿದ್ದೆ ಒಂದು ಲೈಫ್ ಚೇಂಜಿಂಗ್. ದುಬೈನಲ್ಲಿ ಝೀರೋ ಕ್ರೈಮ್ ಅಂದರೆ ಯೋಚನೆ ಮಾಡಿ ಎಷ್ಟು ಪವರ್ಫುಲ್ ಆಗಿದೆ ಅಲ್ಲಿನ ಸರ್ಕಾರ. ದುಬೈ ಈಸ್ ನೋನ್ ಆಸ್ ಫೈನ್ ಆ್ಯಂಡ್ ಫೈನ್. ಸೊ ದುಬೈನಲ್ಲಿ ನಾನು ಇದ್ದಿದ್ದು 3 ದಿವಸದಲ್ಲಿ ನನಗೆ ತುಂಬ ಖುಷಿ ಆಗಿದೆ ಏನಂದರೆ ನಮ್ಮ ಸ್ಟೂಡೆಂಟ್ಸು ಫ್ಯಾಮಿಲಿ ಮೆಂಬರ್ಸ್ ಥರ ನೋಡಿಕೊಂಡ್ರು. ಶಾಂತಲಾ ಮೇಡಮ್ ಆಗಲಿ, ಅವ್ರ ಹಸ್ಬೆಂಡ್ ಗೋಪಿನಾಥ್ ಸರ್ ಆಗಲಿ, ಆ್ಯಂಡ್ ಸುಪ್ರಿಯಾ ಆ್ಯಂಡ್ ಸಂತೋಷ್. ಒಳ್ಳೆ ಗುರುನ ನೀವು ಆಯ್ಕೆ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಮನೋಜ್ ಸರ್ ಬೆಸ್ಟ್ ಅಂತ ಹೇಳ್ತೀನಿ. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ನಮ್ಮ ಸ್ಟೂಡೆಂಟ್ ಇದ್ದಾರೆ. ನಮಸ್ಕಾರ ಮೇಡಮ್. ಸೊ ನೋಡಿ ಖುಷಿ ಆಗ್ತಿದೆ. ಅದು ಏರ್ಪೋರ್ಟಲ್ಲಿ ಇನ್ನೇನು ಫ್ಲೈಟ್ ಹತ್ಬೇಕು ಸಿಕ್ಕಿದ್ರು ನಮ್ಮ ಸ್ಟೂಡೆಂಟ್ ಅಂತ ಹೇಳಿ, ಅದು ಪಾಪ ಆ ಫ್ಯಾಮಿಲಿ ಜೊತೆ ಬಂದು ಮೀಟ್ ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಿದೆ. ಸೊ ಹೆಸರು ಮೇಡಮ್, ನಿಮ್ಮ ಪರಿಚಯ ಮತ್ತು ನಮ್ಮ TD ಸಂಸ್ಥೆಗೆ ಹೆಂಗೆ ಬಂದ್ರಿ, ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಏನು ಮಾಡ್ತಾ ಇದ್ದೀರಾ? ಎಸ್ ಸರ್, ನನ್ನ ಹೆಸರು ಸುಪ್ರಿಯಾ ಅಂತ. ನಾನು ಮಾರ್ಕೆಟಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷದ ಮೇಲಾಯಿತು. ನಾನು ನಿಮ್ಮ ಸಂಸ್ಥೆಗೆ ಮೇನ್ ಬರೋಕ್ಕೆ ಕಾರಣ ಗೊತ್ತಿಲ್ಲ, ಇದು ಫನ್ನಿ ಅನಿಸ್ಬೋದು. ನಿಮ್ಮ ಹೆಸರು ಮನೋಜ್ ಆಂಜನೇಯ ಅಂತ. ಸೊ ನಮ್ಮ ಮನೆ ದೇವ್ರ ಹೆಸರು ನೋಡು ಆಂಜನೇಯ ಇದೆ, ಶಕ್ತಿ ಇದೆ, ನೀನು ಅಷ್ಟು ನಂಬ್ತಿಯಲ್ಲ, ಸೇರ್ಕೋ ಅಂತ ನನ್ನ ಹಸ್ಬೆಂಡ್ ಫೋರ್ಸ್ ಮಾಡಿಬಿಟ್ಟು ಓಕೆ ಯಾಕೆ ಟ್ರೈ ಮಾಡಬಾರ್ದು. ಮತ್ತು ಕನ್ನಡದಲ್ಲಿ ಹೇಳ್ಕೊಡೋದ್ರಿಂದ ಅದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಇಂಗ್ಲೀಷ್ ಕೋರ್ಸಸ್ ಕೂಡ ತಗೊಂಡಿದ್ದೆ ನಾನು, ಬಟ್ ತಲೆಗೆ ಹೋಗಿರ್ಲಿಲ್ಲ. ನೀವು ಕನ್ನಡದಲ್ಲಿ ಹೇಳ್ಕೊಡೋದು, ಆಮೇಲೆ ಅದು ಒಂದು ಶಾರ್ಟ್ ಹೊಡೆದಂಗೆ ಹೇಳ್ತೀರ ಗೊತ್ತಾ, ಮುಗೀತು, ಗೋಲ್ಡ್ ತೊಗೊಂಡ್ರೆ ಮುಗೀತು, ಅಲ್ಲಿಗೆ ನಿಮ್ದೆಲ್ಲ ಹೋಯ್ತು ಅಂತ. ಸೊ ಎಷ್ಟೊಂದು ಲೈಫ್ ಚೇಂಜಿಂಗ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಅಲ್ಲದೇನೆ ಲೈಫ್ ಚೇಂಜಿಂಗ್. ಇವಾಗ ಮನೆ ಯಾವಾಗ ತಗೋಬೇಕು, ಗೋಲ್ಡ್ ಎಷ್ಟು ತಗೋಬೇಕು, ಎಷ್ಟು ಲಿಮಿಟಲ್ಲಿ ಇರಬೇಕು, ಸೊ ಆಸೆಗಳಿಗೆಲ್ಲ ಕಡಿವಾಣ ಹಾಕಿ ಹೆಂಗೆ ಕಾಂಪೌಂಡಿಂಗ್ ಮಾಡೋದು, ಆಮೇಲೆ ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡೋದು ಅಂತ ನಿಮ್ಮ ಕ್ಲಾಸಸ್ಸಿಗೆ ಬಂದಮೇಲೆ ನನಗೆ ನೀವು ಮೇಡಮ್ ಆನ್ಲೈನ್ ಕ್ಲಾಸ್ ತಗೊಂಡಿದ್ರಾ ಆಫ್ಲೈನ್ ತಗೊಂಡಿದ್ರಾ? ನಾನು ತಗೊಂಡಿದ್ದು ಆನ್ಲೈನ್ ಸರ್. ಇವಾಗ ಲ್ಯಾಪ್ಟಾಪಲ್ಲಿ ಕೂಡ ರೆಕಾರ್ಡಿಂಗ್ಸ್ ಬರ್ತಿರೋದ್ರಿಂದ ಅದು ಇನ್ನೂ ಯೂಸ್ಫುಲ್ ಆಗಿದೆ. ಸೊ ಇದೊಂದು ಹೊಸ ಫೀಚರ್ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ನಮ್ಮ ಕೋರ್ಸು ಇವಾಗ ಲ್ಯಾಪ್ಟಾಪಲ್ಲೂ ಸಹ ಬರ್ತಾ ಇದೆ. ಸೊ ಮೊದಲು ಬರೀ ಮೊಬೈಲ್ ಆ್ಯಪಲ್ಲಿ ಬರ್ತಾ ಇತ್ತು, ಇವಾಗ ಲ್ಯಾಪ್ಟಾಪಲ್ಲೂ ಬರ್ತಾ ಇದೆ. ಸೊ ಯಾರ್ಯಾರು ಹೊರಗಿನ ದೇಶದಲ್ಲಿ ಇದ್ದೀರೋ, ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತಿದ್ರೆ ಡೆಫಿನೆಟ್ಲಿ TD ಸಂಸ್ಥೆಯ ಒಂದು TD ಆ್ಯಪನ್ನು ಡೌನ್ಲೋಡ್ ಮಾಡಿ ಕ್ಲಾಸ್+ಗೆ ಲಾಗಿನ್ ಮಾಡಿ ಅಲ್ಲೂ ಸಹ ವೀಡಿಯೋಸ್ ನೋಡ್ಬೋದು. ಸೊ ಮೇಡಮ್, ನೀವು ಸ್ಟಾರ್ಟ್ ಮಾಡಿದಾಗ ಈ ಫೀಲ್ಡಿಗೆ ಬರೋದಕ್ಕೆ ನಿಮ್ಮ ಹಸ್ಬೆಂಡ್ ಕಾರಣ ಅಂತಂದರೆ, ಸೊ ಬಟ್ ಸ್ಟಾರ್ಟ್ ಮಾಡೋದಕ್ಕೆ ಭಯ ಇರುತ್ತಲ್ಲ, ಅದು ಭಯ ಹೆಂಗೆ ಹೋಯ್ತು ಅಂತ? ಅಯ್ಯೋ ಸರ್, ಫಸ್ಟಿಗೆ ಹೆಡ್ಜಿಂಗ್ ಅಂತ ನೀವೇನು ಹೇಳ್ತಿರೋ ಅದು ಗೊತ್ತಿರಲಿಲ್ಲ. ಆಪ್ಷನ್ಸಲ್ಲಿ ಒಂದು 3 ವರ್ಷದ ಹಿಂದೆ ಹಿಂಗೆ ಹಾಕಿದ್ದು ಹಿಂಗೆ ಟಕ್ಕ ಅಂತ ಯಾವಾಗ ಹೋಯ್ತು ಅವತ್ತೇ ಸ್ಟಾಕ್ ಬೇಡ ಅಂತ ಒಂದು 80,000 ಕಳ್ಕೊಂಡಿದ್ವಿ ಅಮರ ರಾಜಾ ಬ್ಯಾಟರೀಸ್ಗೆ ಹಾಕ್ಕೊಂಡು ಆಪ್ಷನ್ಸ್ ಆಡುವಾಗ. ಅವತ್ತು ಬಿಟ್ಟಿದ್ದು, ಮತ್ತೆ 2 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿದ್ದು. ಅದೇ ನಿಮ್ಮದು ಯೂಟ್ಯೂಬ್ ವೀಡಿಯೋಸ್ ನೋಡುವಾಗ ಅದು ಎಲ್ಲ ಓಕೆ, ಎಡ್ಜಿಂಗ್ ಅಂತ ಒಂದು ಇದೆ, ಈ ಥರ ಹಿಂಗೆ ಆಪ್ಷನ್ ಅದು ಆಡಿದ್ರೆ ನಾವು ಅತಿ ಆಸೆನೂ ಪಡೋಕ್ಕಾಗಲ್ಲ, ಸೇಫಾಗೂ ಮಾಡ್ಬೋದು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನಿಮ್ಮದು ವೀಡಿಯೋಸ್ ನೋಡಿ ನೋಡಿ ಯೂಟ್ಯೂಬಲ್ಲಿ ಇನ್ಸ್ಪೈರ್ ಆಗಿ ಆಮೇಲೆ ಕ್ಲಾಸ್ ತೊಗೊಂಡಿದ್ದೆ. ಡೆಫಿನೆಟ್ಲಿ. ಸೊ ಇವಾಗ ಹೆಡ್ಜಿಂಗ್ ಮಾಡ್ತಾ ಇದ್ದೀರಾ, ಇನ್ವೆಸ್ಟಿಂಗ್ ಮಾಡ್ತಾ ಇದ್ದೀರಾ, ಶಾರ್ಟ್ ಟರ್ಮ್ ಮಾಡ್ತಾ ಇದ್ದೀರಾ, ಯಾವ ಥರ? ಸರ್ ಇಂಟ್ರಾಡೇ ಮುಟ್ತಿಲ್ಲ, ಹೆಡ್ಜಿಂಗ್ ಮಾಡ್ತಾ ಇದ್ದೀನಿ, ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಹೆಡ್ಜಿಂಗು ಮಾಡ್ತಾ ಇದ್ದೀನಿ ಸರ್. ಓಕೆ. ಸೊ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಬಿಕಾಸ್ ತುಂಬ ಜನಕ್ಕೆ ಎಸ್ಪೆಷಲಿ ವುಮೆನ್ನು ಸ್ಟಾಕ್ ಮಾರ್ಕೆಟ್ ಅಂದ್ರೇ ಹೆದರ್ಕೋತಾರೆ. ನಮ್ಮ ಕರ್ನಾಟಕ ಜನತೆಗೆ ಏನಾದ್ರು ಒಂದು ಸಂದೇಶ ಕೊಡಿ. ಬನ್ನಿ, ಫಸ್ಟ್ TID ಅಕಾಡೆಮಿ ಸೇರ್ಕೊಳ್ಳಿ. ನಿಜವಾಗ್ಲೂ ಇದು ಉತ್ಪ್ರೇಕ್ಷೆ ಅಂತ ಖಂಡಿತ ಮಾಡ್ತಾ ಇಲ್ಲ. ಕ್ಲಾಸಿಗೆ ಸೇರಿದ್ರೆ ಎಷ್ಟು ಚೇಂಜ್ ಆಗುತ್ತೆ ನಮ್ಮ ಮೈಂಡ್. ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ನಮಗೋಸ್ಕರ, ನಮ್ಮ ಫ್ಯೂಚರ್ ಆ್ಯಂಡ್ ನಮ್ಮ ಮಕ್ಕಳು ಫ್ಯೂಚರ್ಗೋಸ್ಕರ ಯಾವ ಥರ ಇನ್ವೆಸ್ಟ್ ಮಾಡಿಕೊಂಡು 9 to 5 ಜಾಬ್ ಮಾಡಿದ್ರು ಕೂಡ 1 hour ಅಂತೂ ನಾವು ಖಂಡಿತ ಟೈಮ್ ಕೊಡ್ಬೋದು. ಅದು ಸರ್ ನಿಮಗೆ ಕ್ಲಾಸ್ಗೆ ಹೋದರೆ ಖಂಡಿತ ಟ್ರೈನಪ್ ಮಾಡ್ತಾರೆ, ನಾವು ಯಾವ ಥರ ಟೈಮ್ ಕೊಡ್ಬೋದು ಸ್ಟಾಕ್ ಮಾರ್ಕೆಟ್ಗೆ ಅಂತ. ನಿಜವಾಗ್ಲೂ ನನ್ನ ಕ್ಲಾಸಿಗೆ ಸೇರಿದ್ದೇ ಒಂದು ಲೈಫ್ ಚೇಂಜಿಂಗ್. ನಮ್ಮ ಥಿಂಕಿಂಗ್ಸ್, ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲದನ್ನು ಸರ್ ಅಷ್ಟು ಡೀಟೇಲಾಗಿ ಹೇಳ್ಕೊಡ್ತಾರೆ. ನಿಜವಾಗ್ಲೂ ಐ ಆಮ್ ಗ್ರೇಟ್ಫುಲ್. ಥ್ಯಾಂಕ್ ಯು ಮೇಡಮ್. ಸೊ ನಾನು ಹೇಳೋದು ವೀಕ್ಷಕರಿಗೆ ಏನಂದರೆ, ಸೊ ಸ್ಟಾರ್ಟ್ ಮಾಡಿ, ಅಂದರೆ ಸ್ಟಾರ್ಟ್ ಮಾಡೋದಕ್ಕೆ ಹೆದರ್ಕೋಬೇಡಿ. ಅಟ್ಲೀಸ್ಟ್ ಒಂದು 23 ರೂಪಾಯಲ್ಲಿ ಒಂದು ಫಾರ್ಮಾ ಬೀಸ್ ತೊಗೊಳ್ಳಿ, 45 ರೂಪಾಯಲ್ಲಿ IT ಬೀಸ್ ತೊಗೊಳ್ಳಿ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಸಣ್ಣ ಹೂಡಿಕೆಗಳನ್ನು ಸ್ಟಾರ್ಟ್ ಮಾಡಿ. ಆ್ಯಂಡ್ ತುಂಬ ಸಿಂಪಲಾಗಿರೋದು ತುಂಬ ಕಷ್ಟ, ಎಸ್ಪೆಷಲಿ ಅದನ್ನು ಮೇಡಮ್ಗೆ ಅರ್ಥ ಆಗಿದೆ ಅನಿಸುತ್ತೆ.
ಸಿಂಪಲ್ ಜೀವನ ಮಾಡೋದು ತುಂಬ ಕಷ್ಟ ಅಲ್ಲ ಮೇಡಮ್. ಯಾಕಂದರೆ ನಮಗಿರೋ ಏಜಲ್ಲಿ ಅದು ಬೇಕು, ಇದು ಬೇಕು, ಮನೆ ಬೇಕು, ಕಾರ್ ಬೇಕು ಅಂತ ಹೋಗ್ತೀವಿ. ಲೋನ್ ಅನ್ನೋ ಅಂಥ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಬಿಟ್ಟು ಲೈಫ್ನೇ ಹಾಳು ಮಾಡ್ಕೊಂಬಿಡ್ತೀವಿ. ಲೋನ್ ಅನ್ನೋದು ಒಂದು ಸ್ಲೋ ಪಾಯ್ಸನ್ ಇದ್ದಂಗೆ. ಒಂದು ಸತಿ ಲೋನ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡ್ವಿ, ಪ್ರತಿಯೊಂದು ಲೋನಲ್ಲೇ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ನೀವು ನಿಮ್ಮ ಆಸೆಗಳನ್ನು ಒಂದು 10 ವರ್ಷ ಸ್ಯಾಕ್ರಿಫೈಸ್ ಮಾಡಿದ್ರೆ 10 ವರ್ಷ ನೀವು ಸಿಂಪಲಾಗಿ ಬದುಕ್ಬಿಡಿ. ನೆಕ್ಸ್ಟ್ ನೀವು ಕೋಟ್ಯಾಧಿಪತಿ. ನಮಗೆಲ್ಲರಿಗೂ ಒಂದು ಆಸೆ ಇರುತ್ತೆ, ಆ ಬಡತನದ ಒಂದು ಬ್ಯಾರಿಯರ್ನ ಬ್ರೇಕ್ ಮಾಡಬೇಕು, ನಾವು ಶ್ರೀಮಂತರಾಗಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಆಸೆ ಇಟ್ಕೊಂಡಿರ್ತೀವಿ. ನಾವೆಲ್ಲ ಮಿಡಲ್ ಕ್ಲಾಸು, ಕಷ್ಟಪಟ್ಟು ಬೆಳೆದಿರ್ತೀವಿ. ಸೊ ಒಂದೊಂದು ರೂಪಾಯಿನೂ ಕೂಡಿಟ್ಟಿರ್ತೀವಿ. ಸೊ ಒಂದು ದುಡ್ಡಿನ ಮೇಲೆ ಸಿಕ್ಕಾಪಟ್ಟೆ ಎಮೋಷನ್ ಇರುತ್ತೆ. ಸೊ ನಿಮಗೂ ಸಹ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಎಮೋಷನ್ಸ್ ಇತ್ತಲ್ಲ, 80,000 ರೂಪಾಯಿ ಕಳ್ಕೊಂಡವಾಗ ಅದು ಹೆಂಗೆ ಹೊರಗಡೆ ಬಂದ್ರಿ ಅದನ್ನು? ಸರ್ ನಿಜ ಇನ್ನು ಲೈಫಲ್ಲೇ ಯಾವತ್ತೂ ಸ್ಟಾಕ್ಸ್ ಮಾಡೋದೇ ಬೇಡ, ಮುಗೀತು ಅಲ್ಲಿಗೆ ನಮ್ಮದು ಅಂತ ಅಂದ್ಕೊಂಡಿದ್ದು. ಆಮೇಲೆ ಅದೇ ನಿಮ್ಮದು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಆಮೇಲೆ ನನ್ನ ಹಸ್ಬೆಂಡ್ ಹೇಳಾದ್ಮೇಲೆ ವೀಡಿಯೋಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಟೈಮ್ ತೊಗೊಂಡೆ, ಹೇಳಿದ ತಕ್ಷಣ ಜಾಯ್ನ್ ಆಗಲಿಲ್ಲ. ಆಮೇಲೆ ಓಕೆ ನೀವು ಹೇಳೋದು ಹೆಂಗೆ ಎಡ್ಜಿಂಗ್ ಮಾಡಬೇಕು, ಅದ್ರಲ್ಲಿ ಎಷ್ಟು ಸೇಫ್ ಇರುತ್ತೆ ಕೇಳಾದ್ಮೇಲೆ ನೆಕ್ಸ್ಟ್ ಓಕೆ ಕ್ಲಾಸಿಗೆ ಜಾಯ್ನ್ ಆಗೋಣ, ಫಸ್ಟ್ ಟ್ರೈ ಮಾಡೋಣ ಆಮೇಲೆ ನೋಡೋಣ ಅಂತ ಆನ್ಲೈನಲ್ಲೇ ರೆಕಾರ್ಡೆಡ್ ತೊಗೊಂಡು ಸ್ಟಾರ್ಟ್ ಮಾಡಿದ್ದು. ಬಟ್ ನಿಜವಾಗ್ಲೂ ನನಗೆ ವಾವ್ ಅಂತ ಅನಿಸಿದ್ದು 10 days ಗೋಲ್ಡ್ ಕೋರ್ಸ್ ಮಾಡಿದ್ರಿ ಸರ್. ಅದರಲ್ಲಿ ನೀವು ಹೇಳೋದು ಅಂದರೆ ಹಾಸ್ಯ ಭರಿತವಾಗಿ ಹೆಂಗೆ ಕ್ಲಾಸ್ನ ತೊಗೊಂಡೋಗ್ಬೇಕು, ಈ 10th standard ನಮ್ದು ಹೈಸ್ಕೂಲ್ ಆ ಥರ ಎಲ್ಲ ಕ್ಲಾಸಸ್ ಕೇಳ್ದಂಗೆ ಅನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಸರ್. ಇವಾಗ ಮಾತೆತ್ತಿದ್ರೆ ನನ್ನ ಹಸ್ಬೆಂಡ್ಗೆ ಬೇಗ ಮನೆ ಮಾಡ್ಕೊಳ್ಳೋಣ ಇನ್ನು ಆ್ಯನಿವರ್ಸರಿ ಬಂತಾ, ಓಕೆ ಗೋಲ್ಡ್ ತೊಗೊಂಡ್ಬಿಡೋಣ, ಬೇಡ ಇವಾಗ ಅಂದರೆ ಇನ್ವೆಸ್ಟ್ ಮಾಡೋಣ ಆಮೇಲೆ ನೋಡೋಣ, ವೆಯ್ಟ್ ಮಾಡ್ಬಿಟ್ಟು ಆಮೇಲೆ ತಗೊಳ್ಳೋಣ, ಈ ಥರ ಯೋಚನೆಗಳು ಬದಲಾಗಿದೆ. ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ. ಸೊ ನಾನು ಹೇಳೋದಂದ್ರೆ ವೀಕ್ಷಕರಿಗೆ, ಸೊ ಪ್ಲಾನ್ ಮಾಡ್ಕೊಳ್ಳಿ, ಏನೇ ಒಂದು ತಗೋಬೇಕಾದ್ರೂ ಪ್ಲಾನ್ ಮಾಡ್ಕೊಳ್ಳಿ, ಫಿನಾನ್ಷಿಯಲ್ ಪ್ಲಾನಿಂಗ್ ಇಟ್ಕೊಳ್ಳಿ. ಸೊ ಮೇಡಮ್ ಥರ ನನಗೂ ಅಷ್ಟೇ ಎಲ್ಲರಿಗೂ ಇದೇ ಆಸೆ ಇತ್ತು, ಬೇಗ ನಾವು ಶ್ರೀಮಂತರಾಗಬೇಕಂತ. ಬಟ್ ಬೇಗ ಶ್ರೀಮಂತರಾಗಬೇಕು, ಬೇಗ ಮನೆ ತೊಗೋಬೇಕಂತ ಆಸೆಯಲ್ಲಿ ಇರೋ ಊಟನೂ ಕಳ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸೊ ಅದರಿಂದ ಪ್ಲಾನಿಂಗ್ ಮಾಡ್ಕೊಳ್ಳಿ. ಸೊ ಹೆಚ್ಚಿಗೆ ಸಾಲಗಳನ್ನು ಮಾಡಬೇಡಿ. ಒಂದು 10 ವರ್ಷ ಸಿಂಪಲಾಗಿ ಬದುಕ್ಬಿಡಿ. ನಿಮ್ಮ ಏನು ಬಡತನದ ಬ್ಯಾರಿಯರ್ನ ಬ್ರೇಕ್ ಮಾಡಿ ನೀವು ಶ್ರೀಮಂತರಾದರೆ ನೆಕ್ಸ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಶ್ರೀಮಂತರಾಗ್ತಾರೆ. ಬಟ್ ಆ ಬ್ಯಾರಿಯರ್ನ ಬ್ರೇಕ್ ಮಾಡೋದೇ ಕಷ್ಟ. ಅದು ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇರಬೇಕು. ಒಂದು ಲೈಫಲ್ಲಿ ಒಂದು ಗುರಿ ಇಟ್ಕೊಳ್ಳಿ, ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಥ್ಯಾಂಕ್ ಯು ಮೇಡಮ್. ಸೊ ಒಳ್ಳೆ ಗುರುನ ನೀವು ಆಯ್ಕೆ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಮನೋಜ್ ಸರ್ ಬೆಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಯೂಶ್ವಲಾಗಿ RD ಕಟ್ತೀವಿ ಅಥವಾ ಬ್ಯಾಂಕಲ್ಲಿ ಏನೋ FD ಹಾಕ್ತೀವಿ, ಓಕೆ ಅದೆಲ್ಲ ಸೇಫ್ ಇನ್ವೆಸ್ಟ್ಮೆಂಟ್ಸೇ. ಬಟ್ ಇಲ್ಲ ಅಂತಲ್ಲ, ಅಂದರೆ ಫ್ಯೂಚರ್ ನಮ್ಮದು ಜನ್ರೇಷನ್ ಯಾವ ಥರ ಓಡ್ತಿದೆ ಅದ್ರ ಮೇಲೆ ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಕಾಂಪೌಂಡಿಂಗ್ ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಆಗಲಿ, ಹೆಡ್ಜಿಂಗ್, ಮೇಯ್ನ್ ಹೆಡ್ಜಿಂಗ್ ಹೆಂಗೆ ಸರ್ ಹೇಳುವಂಗೆ ಹೆಡ್ಜಿಂಗ್ ಯಾವ ಥರ ಮಾಡಬೇಕು ಅಂತ ಕಲಿಬೇಕು. ನಾನು ಜಾಯ್ನ್ ಆಗಿದ್ದೀನಿ, ನನ್ನ ಕಸಿನ್ಸ್ ಎಲ್ಲರೂ, ನನ್ನ ತಂಗಿ ತಮ್ಮ, ನನ್ನ ಕಸಿನ್ಸ್ ಎಲ್ಲರೂ ಜಾಯ್ನ್ ಇದ್ದಾರೆ, ಅವರು ಕೂಡ ನಿಮ್ಮ ಸ್ಟೂಡೆಂಟ್ಸೇ. ಇನ್ನೊಂದು ಪ್ರಶ್ನೆ ಮೇಡಮ್, ಸೊ ನಮ್ಮ ವೀಕ್ಷಕರಿಗೆ ಇವಾಗ ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ, ಸೊ ಬಟ್ ಅವ್ರಿಗೆ ಸ್ಟಿಲ್ ಒಂದು ಡೌಟ್ ಇರುತ್ತೆ, ನೀವು ಯಾವ ಟೆಕ್ನಿಕಲ್ಲಿ, ಎಸ್ಪೆಷಲಿ ಒಂದು ಟೆಕ್ನಿಕ್ ಇಟ್ಕೊಂಡು ನೀವು ದುಡ್ಡು ಮಾಡ್ತಾ ಇರಿ, ಯಾವ ಟೆಕ್ನಿಕ್ ನಿಮಗೆ ಫೇವ್ರೇಟು ಆ್ಯಂಡ್ ಯಾವ ಟೆಕ್ನಿಕಲ್ಲಿ ಮಾಡ್ತಾ ಇದೆ? ಸರ್ ನನಗೆ ಫೇವ್ರೇಟ್ ಅಂತಂದರೆ ಹೆಡ್ಜಿಂಗೆ. ಬಟ್ ನಾನು ಮಾಡೋದು 180 ಡಿಗ್ರಿ ರೂಲು ಮತ್ತು RSI. ಇದು ಸ್ಲೋ ಆಗಿ ತೊಗೊಂಡೋದ್ರು ಕೂಡ ಒಂದಲ್ಲ ಒಂದಿನ ಗ್ರೋತ್ ಕೊಡುತ್ತೆ ಅಂತ ಗೊತ್ತು. ಹಾಗಾಗಿ 180 ಮತ್ತು RSI ಇದು ಎರಡೇ. ಅದ್ರದ್ದು ಬದಲು ಎಡ್ಜಿಂಗ್, ಅದಾದಮೇಲೆ ಎಡ್ಜಿಂಗ್, ವೀಕ್ಲಿ ಸ್ಟ್ರಾಟಜೀಸ್. ಓಕೆ ಸೊ ಮೇನ್ಲಿ ವೀಕ್ಲಿ ಸ್ಟ್ರಾಟಜೀಸು, ಸೊ ಯೂಶಲಿ ನಮ್ಮ ಗೋಲ್ಡ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ದು ಅದನ್ನೇ ಮಾಡ್ತಾ ಇದ್ದಾರೆ. ಆ್ಯಂಡ್ RSI ಸ್ಟ್ರಾಟಜಿ ಅಂತೂ ತುಂಬ ಬ್ಯೂಟಿಫುಲ್ಲು, ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಈವನ್ 10ನೇ ಕ್ಲಾಸ್ ಓದಿರೋರು ಸಹ ಹೂಡಿಕೆ ಹಾಕ್ಬಿಟ್ಟು ಒಂದು 3 ತಿಂಗಳಕ್ಕಾದರೆ ನಿಮಗೂ ದುಡ್ಡಾಗುತ್ತೆ. ಸೊ ಇವತ್ತು ನೀವು ಏನೋ ಲೆಟ್ಸೆ ಒಂದು ಕಾರ್ ತೊಗೊಂಡ್ರಿ, 3 ತಿಂಗಳಾದಮೇಲೆ ನಿಮ್ಮ ಕಾರ್ ವ್ಯಾಲ್ಯೂ ಆಲ್ಮೋಸ್ಟ್ 10% ಡಿಪ್ರಿಷಿಯೇಟ್ ಆಗಿರುತ್ತೆ. ಅದೇ ನಿಮ್ಮ ಶೇರ್ ವ್ಯಾಲ್ಯೂ 10% ಅಪ್ರಿಷಿಯೇಟ್ ಆಗಿರುತ್ತೆ. ಅದರಿಂದ ಪ್ಲ್ಯಾನ್ ಮಾಡಿ ಸ್ಟಾಕ್ ಮಾರ್ಕೆಟ್ ಯಾರು ಬೇಕಾದ್ರೂ ಕಲಿಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಆ್ಯಂಡ್ ಸುಪ್ರಿಯಾ ಮೇಡಮ್, ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ. ನಿಮ್ಮ ಹಸ್ಬೆಂಡ್ ಪಾಪ ವೀಡಿಯೋ ಮಾಡ್ತಾ ಇದ್ದಾರೆ, ಸೊ ನನಗೆ ಅದಕ್ಕೆ ಸೊ ವೀಡಿಯೋ ಮಾಡ್ತಾ ಇರೋದು ಸುಪ್ರಿಯಾ ಅವ್ರ ಹಸ್ಬೆಂಡ್ ಆ್ಯಂಡ್ ಅವ್ರ ಮಗು ಸಹ ಇದೆ. ಚಿಕ್ಕ ಮಗು, ಇವರು ಸಹ ಕ್ಯಾಂಡಲ್ಸ್ ಅಂತ ಗೊತ್ತು, ರೆಡ್ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಅಂದರೆ ಮಕ್ಕಳನ್ನ ನಾವು ನೆಕ್ಸ್ಟ್ ಸರ್ ಹೇಳ್ದಂಗೆ ನಮ್ಮ ಮಕ್ಕಳನ್ನ ನಾವು ಎಷ್ಟು ಬೇಗ ಈ ಫಿನಾನ್ಸ್ ಫೀಲ್ಡಿಗೆ ತೊಗೊಂಬರ್ಬೇಕು, ಸ್ಟಾಕ್ ಮಾರ್ಕೆಟ್ ಫೀಲ್ಡ್ಗೆ ತೊಗೋಬೇಕು ಅಂತ
ನೀವು ಕ್ಲಾಸಸ್ಗೆ ಹೋದರೆ ಖಂಡಿತ ಸರ್ ಅದರಲ್ಲೆಲ್ಲ ಇನ್ಫಾರ್ಮ್ ಮಾಡ್ತಾರೆ. ನಾವು ಮಾತ್ರ ಏನು ಸ್ಟಾಕ್ ಮಾರ್ಕೆಟ್ಗೆ ಅಥವಾ ಷೇರು ಮಾರ್ಕೆಟಿಗೆ ಬರೋದಲ್ಲ, ನಿಮ್ಮ ಅಪ್ಪ ಅಮ್ಮ ಅವ್ರಿಗೂ ಕೂಡ ಅತ್ತೆ ಮಾವ ಅವ್ರಿಗೂ ಕೂಡ ಎಜುಕೇಟ್ ಮಾಡಿ ಅವರು RD ಕಟ್ಟೋದು, FD ಹಾಕೋದು ಇದೆಲ್ಲ ಜಾಸ್ತಿ. ಡಿಸೆಂಬರ್ 5th ಬಂದುಬಿಟ್ಟು ಲಾಸ್ಟ್ ಡೇ, ಇನ್ನು 3 days ಟೈಮ್ ಇದೆ. ಇವತ್ತು ಕಾಮ2 ಸ್ಟ್ರಾಟಜಿ ಹಾಕಿರೋದು 600 ರೂಪೀಸ್ ಪ್ರಾಫಿಟಲ್ಲಿದೆ ಇವತ್ತು. ಗ್ರೇಟ್ ಮೇಡಮ್. ಇವತ್ತಿನ ದುಬೈಯಲ್ಲಿದ್ದರೂ ಸಹ ಟ್ರೇಡ್ ಮಾಡ್ತಾ ಇದ್ದೀರಾ, ಸೊ ಇದು ನಂಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ಯೂಶಲಿ ಏಜ್ ಆಗಿರೋರು ಏನಂದರೆ ಹಳೆ ಕಾಲದ ಥರನೇ ಯೋಚನೆ ಮಾಡ್ತಾರೆ. ಎಕ್ಸಾಂಪಲ್ ನೋಕಿಯಾದವ್ರು ಏನು ಮಾಡಿದ್ರು, ಅಪ್ಗ್ರೇಡ್ ಆಗಲಿಲ್ಲ. ಪ್ರಕೃತಿ ಏನು ನಡೀತಿದೆ, ಪ್ರಪಂಚ ಹೇಗೆ ನಡೀತಿದೆ, ಅಪ್ಗ್ರೇಡ್ ಆಗದಿರೋ ನೋಕಿಯಾ ಫೋನ್ ಇವತ್ತು ಮುಚ್ಚೋಯ್ತು. ಆ್ಯಂಡ್ ಕೊಡ್ಯಾಕ್ ಅನ್ನೋ ಕಂಪನಿನೂ ಅಷ್ಟೇ, ಅವರು ರೀಲ್ಸಲ್ಲೇ ಇದ್ದರು, ಡಿಜಿಟಲಿಗೆ ಬರಲೇ ಇಲ್ಲ, ಅವರು ಸಹ ಮುಚ್ಚೋದ್ರು. ಈ ದೊಡ್ಡವ್ರಿಗೆ ನಾನು ಹೇಳೋದಂದರೆ, ಶೇರ್ ಮಾರ್ಕೆಟ್ ಏನು ಅನ್ನೋದು ಡೆಫಿನೆಟ್ಲಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಟೈಮ್ ಆಗುತ್ತೆ. ಅಟ್ಲೀಸ್ಟ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗಾದರೂ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಕೊಡಿ. ಸೊ ಅವ್ರು ಅರ್ಥ ಮಾಡ್ಕೋತಾ ಇದ್ದಾರೆ. ನಾನೊಂದು ಈವೆಂಟಿಗೆ ಬಂದಿದ್ದೆ ಇಲ್ಲಿ ದುಬೈಯಲ್ಲಿ. ಅದರಲ್ಲಿ ಫಸ್ಟು ಪ್ರೈಸ್ ಹೋಗಿದ್ದು ಯಾರು ಗೊತ್ತಾ? ಗುಜರಾತಿಗಳಿಗೆ. ಫಸ್ಟ್ ಪ್ರೈಸ್ ಗುಜರಾತಿ, ಸೆಕೆಂಡ್ ಪ್ರೈಸ್ ಮಹಾರಾಷ್ಟ್ರ. ಸೌತು, ನಾರ್ತು, ಈಸ್ಟಲ್ಲಿ ಈ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡೋರಾಗಲಿ ತಿಳುವಳಿಕೆ ಆಗಲಿ ತುಂಬ ಕಡಿಮೆ ಇದೆ. ಅಲ್ಲಿ ಎಲ್ಲ ಪ್ರೈಸ್ಗಳು ಗುಜರಾತ್ ಅಂದವಾಗ ನನಗೆ ಆಶ್ಚರ್ಯ ಆಯಿತು. ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರೂ ಇಲ್ವಾ ಅಂತ. ಸೊ ಯಾಕಂದರೆ ಗುಜರಾತಿಗಳಲ್ಲಿ ತಂದೆ, ತಾತ, ಮುತ್ತಾತ, ಮಗ, ಮೊಮ್ಮಗ ಎಲ್ಲರಿಗೂ ಬ್ಲಡ್ಡಲ್ಲೇ ಶೇರ್ ಮಾರ್ಕೆಟ್ ಇದೆ. ಸೊ ಅದರಿಂದ ಇವತ್ತು ಅವರು ಗುಜರಾತಿಗಳು ದೇ ಆರ್ ದ ನಂಬರ್ 1 ಎಕನಾಮಿ ಇನ್ ದ ಇಂಡಿಯಾ. ಸೊ ಅದನ್ನಾದರೂ ನಾವು ನೋಡಿ ಕಲಿಬೋದು. ಸೊ ಡೆಫಿನೆಟ್ಲಿ ವಿ ವಾಂಟ್ ಟು ಗ್ರೋ ಅಪ್ ಅಂದರೆ ಬಿಸ್ನೆಸ್ ಮೈಂಡ್ಸೆಟ್ ನಮ್ಮ ಬ್ಲಡ್ಡಲ್ಲಿ ಬರಬೇಕಾಗುತ್ತೆ. ವ್ಯಾಪಾರದಿಂದನೇ ನಾವು ಶ್ರೀಮಂತರಾಗೋದು. ಸೊ ವ್ಯಾಪಾರನ ಯಾವ ವ್ಯಾಪಾರ ಆದರೂ ಮಾಡಿ, ಬಟ್ ಯಾವ ವ್ಯಾಪಾರದಲ್ಲಿ ಸಕ್ಸಸ್ ಆಗ್ತಿರೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ ವ್ಯಾಪಾರ, ಶೇರ್ ಮಾರ್ಕೆಟ್ ವ್ಯಾಪಾರ. ಅದನ್ನು ನಾನು ನಿಮ್ಮನ್ನು ಸಕ್ಸಸ್ ಮಾಡಿಸ್ತೀನಿ. 100ಕ್ಕೆ 100% ಸಕ್ಸಸ್ ಮಾಡೋ ಥರ ನಾಲೆಜ್ ನನಗಿದೆ. ಆ ನಾಲೆಜ್ ನಿಮಗೆ ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ದೊಡ್ಡವರು ಚಿಕ್ಕವರು ಎಲ್ಲರೂ ಬನ್ನಿ, ಒಂದು ಸಣ್ಣದಾಗಿ ಹೂಡಿಕೆ ಮಾಡಿ. ಆ್ಯಂಡ್ ನಮ್ಮ ರಾಜ್ಯದಲ್ಲಿ ಇವಾಗ ಒಂದು ಕನಸುಗಳು ಚಿಗುರ್ತಾ ಇದೆ ಶೇರ್ ಮಾರ್ಕೆಟ್ ಬಗ್ಗೆ. ಇದನ್ನು ದೊಡ್ಡ ಮರ ಆಗಿ ಬೆಳೀಲಿ. ಒಂದು ಚಾನ್ಸ್ ತೊಗೊಂಡು ಓಕೆ ಶೇರ್ಸಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದೆ, RDಗಿಂತ ನಾವು ಹೇಗೆ ಡಬಲ್ ಮಾಡ್ಬೋದು ಅಂತ ಸರ್ ಡೀಟೈಲಾಗಿ ಹೇಳ್ಕೊಡ್ತಾರೆ ಕ್ಲಾಸಲ್ಲಿ. ಸೊ ಅಪ್ಪಾಜಿ ನಾನು ಹೇಳಿಲ್ವಾ, ಇವರೇ ನಮ್ಮ ಸರ್. ನೀವು ನನ್ನ ಮಾತಲ್ಲ, ಸರ್ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿ ಅಂತ ಹೇಳ್ತಾ ಇದ್ದೆ ನೋಡಿ. ಡೆಫಿನೆಟ್ಲಿ ಒಂದು 1000 ರೂಪಾಯಿಂದ ಸ್ಟಾರ್ಟ್ ಮಾಡಿ, ಹೌದು, ಒಂದು 1000 ರೂಪಾಯಲ್ಲಿ ಹೂಡಿಕೆ ಮಾಡಿ. ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಜಾಸ್ತಿ ದುಡ್ಡು ಹಾಕ್ಬೇಡಿ, ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಶೇರ್ ಮಾರ್ಕೆಟಿಂದ ನಮ್ಮ ದೇಶದ ಎಕಾನಮಿ ಬೆಳೆಯುತ್ತೆ. ಸೊ ಶೇರ್ ಮಾರ್ಕೆಟ್ ಅಂದರೆ ಸಿಂಪಲ್ ನೋಡಿ, ಏಷ್ಯನ್ ಪೇಂಟ್ ಕಂಪ್ನಿಗೆ ದುಡ್ಡು ಬೇಕಾಗಿರುತ್ತೆ. ನಾವು ನಮ್ಮ ದುಡ್ಡನ್ನು ಏಷ್ಯನ್ ಪೇಂಟಿಗೆ ಕೊಡ್ತೀವಿ. ಏಷ್ಯನ್ ಪೇಂಟ್ ಲಾಭ ಮಾಡುತ್ತೆ, ಆ ಲಾಭದಲ್ಲಿ ನಮ್ಗೆ ಪ್ರಾಫಿಟ್ ಬರುತ್ತೆ. ಸೊ ಕಂಪನಿ ಬೆಳೆದಷ್ಟು ನಾವು ಬೆಳಿತೀವಿ. ಇಷ್ಟೇ ಶೇರ್ ಮಾರ್ಕೆಟು. ಅದರ ಬಿಸ್ಕೆಟ್ ತಿಂತೀರಾ, ಹಲ್ಲುಜ್ತೀರಾ, ಹೆಚ್ಯುಎಲ್ ಕಂಪ್ನಿ ಶಾಂಪೂ ಹಾಕ್ತೀರಾ. ಸೊ ಇದೇ ಶೇರ್ ಮಾರ್ಕೆಟ್. ಸೊ ಆ ಕಂಪ್ನೀಸ್ ಮೇಲೆ ಹೂಡಿಕೆ ಮಾಡಿ ದುಡ್ಡು ಮಾಡ್ತೀರಾ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸೊ ದುಬೈನಲ್ಲಿ ನಾನು ಇದ್ದಿದ್ದು 3 ದಿವಸದಲ್ಲಿ ನನಗೆ ತುಂಬ ಖುಷಿಯಾಗಿದೆ. ಏನಂದರೆ ನಮ್ಮ ಸ್ಟೂಡೆಂಟ್ಸು ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ನೋಡಿಕೊಂಡ್ರು. ಎಸ್ಪೆಷಲಿ ಶಾಂತಲಾ ಮೇಡಮ್ ಆಗಲಿ, ಅವ್ರ ಹಸ್ಬೆಂಡ್ ಗೋಪಿನಾಥ್ ಸರ್ ಆಗಲಿ, ಆ್ಯಂಡ್ ಸುಪ್ರಿಯಾ ಆ್ಯಂಡ್ ಸಂತೋಷ್. ಸೊ 4 ಜನ ಅಭಿಮಾನ ಆಗಲಿ, ಪ್ರೀತಿ ಆಗಲಿ, TD ಅಕಾಡೆಮಿನ ಕಟ್ಟಿ ಬೆಳೆಸೋದಕ್ಕೆ ನಮ್ಮ ಸ್ಟೂಡೆಂಟ್ಸ್ಗಳು ಪಡ್ತಾ ಇರೋವಂಥ ಒಂದು ಶ್ರಮ ಆಗಲಿ ನಂಗೆ ತುಂಬ ಖುಷಿ ಕೊಟ್ಟಿದೆ. ಈ ದುಬೈ ನಗರ ಅಂದಿದ ತಕ್ಷಣ ಸೊ ತುಂಬ ಜನಕ್ಕೆ ಫೈನ್ ಆ್ಯಂಡ್ ಫೈನ್ ಅಂತ ಕರೀತಾರೆ. ಸೊ ದುಬೈ ಈಸ್ ನೋನ್ ಆಸ್ ಫೈನ್ ಆ್ಯಂಡ್ ಫೈನ್ ಸಿಟಿ, ಬಟ್ ಫೈನ್ಗಳು ಸಿಕ್ಕಾಪಟ್ಟೆ ಆಗ್ತಾರೆ. ಸೊ ಈ ದೇಶದಲ್ಲಿ ತುಂಬ ಭಯ ಇದೆ. ಸೊ ಜನಗಳಿಗೆ ಒಂದು ರೂಲ್ಸ್ ಬ್ರೇಕ್ ಮಾಡೋದಕ್ಕೂ ಭಯ ಇದೆ. ಈವನ್ ಒಂದು ಫುಟ್ಪಾತಲ್ಲಿ ಯಾರು ಒಬ್ಬರು ಜನ ಫುಟ್ಪಾತಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ ಅಂದರೆ ಎಂಥ ದೊಡ್ಡ ಕಾರು, 10 ಕೋಟಿ ಕಾರ್ ಇದ್ರೂ ಸಹ ನಿಲ್ಲಿಸ್ತಾರೆ. ಈವನ್ ಸಣ್ಣ ಕಾರ್ ಇದ್ರೂ ಸಿ ದುಬೈಯಲ್ಲಿ ಮೋಸ್ಟ್ ಆಫ್ ದ ಕಾರ್ಸ್ ಆರ್ ಲೈಕ್ ಲೆಕ್ಸಸ್, ಹುಂಡೈ ಆ್ಯಂಡ್ ಟೊಯೋಟೋ. ಸೊ ಮೆಜರ್ಲಿ ಟೊಯೋಟೋ, ರೇಂಜ್ ರೋವರ್, ಸೊ ಎಲ್ಲ ಪಾಶ್ ಕಾರ್ಸ್ಗಳಿದ್ದಾವೆ. ಅಷ್ಟು ಪಾಶ್ ಕಾರ್ಗಳಿದ್ರೂ ಸಹ ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ಒಬ್ಬ ನಾರ್ಮಲ್ ವ್ಯಕ್ತಿ ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಕಾರ್ನ ನಿಲ್ಲಿಸ್ತಾರೆ. ಆ ಒಂದು ಫೀಲಿಂಗು ನನಗೆ ತುಂಬ ಅನ್ನಿಸ್ತು. ತುಂಬ ಜನಗಳಿಗೆ ಒಂದು ಪ್ರತಿಯೊಬ್ಬರು ಈಕ್ವಲಲ್ಲಿ, ಬಡವರು ಶ್ರೀಮಂತರು ಅನ್ನೋದು ಅಲ್ಲಿ ಭೇದ ಭಾವನೆ ಇಲ್ಲ. ತುಂಬ ಒಳ್ಳೆ ಕಲ್ಚರ್ ಅಂತೂ ಇದೆ. ನನಗನ್ಸಿದ್ದು ನೀಟ್ನೆಸ್. ದುಬೈ ಅಂದಿದ ತಕ್ಷಣ ಫೈನ್ ಸಿಟಿ, ಜೊತೆಗೆ ನೀಟ್ನೆಸ್, ಜೊತೆಗೆ ರೂಲ್ಸ್ ರೆಗ್ಯುಲೇಷನ್ಸ್ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಗೌರ್ಮೆಂಟ್ ಬಗ್ಗೆ ತುಂಬ ಅಭಿಮಾನ ಇದೆ. ತುಂಬ ಒಂದು ಸಲ್ಲಿ ಏನಂದರೆ ದುಬೈ ನಗರದಲ್ಲಿ ಇನ್ನೊಬ್ಬರು ಬೈಯೋದಿಲ್ಲ. ಬೈಯೋ ಒಂದು ಕೆಟ್ಟ ವರ್ಡು ಬ್ಯಾರೋ ಬಾಯಿಂದ ಹೊರಗಡೆ ಬರಲ್ಲ. ದುಬೈ ನಗರದಲ್ಲಿ ವಿಶೇಷತೆ ಏನಂದರೆ ಒಂದು ಕೆಟ್ಟ ಪದ ಬಾಯಿಂದ ಹೊರಗಡೆ ಯಾರಿಗೂ ಬರಲ್ಲ.
ಅದು ನಾನು ನೋಡಿದ್ದು. ಎಂಥ ತಪ್ಪು ಮಾಡಿದ್ರು ಸಹ ಓಕೆ ಕೂಲಾಗೆ ಎಷ್ಟೋ ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಈವನ್ ಆಕ್ಸಿಡೆಂಟ್ ಆದರೂ ಸಹ ಯಾರಿಗೂ ಒಬ್ರಿಗೊಬ್ರು ಕಿತ್ತಾಡಲ್ಲ. ಆ ಥರ ಒಂದು ನಗರ ಅಂದರೆ ದುಬೈ ನಗರ. ಎಲ್ಲಿ ನೋಡಿದ್ರೂ 30 ಫ್ಲೋರ್ ಬಿಲ್ಡಿಂಗ್ ಅನ್ನೋದು ಕಾಮನ್. ಸೊ ತುಂಬ ಬ್ಯೂಟಿಫುಲ್ ಸಿಟಿ. ಆ್ಯಂಡ್ ಮರಳುಗಾಡನ್ನು ಈ ಥರ ಒಂದು ಹೈಟೆಕ್ಕಾಗಿ ಈ ಲೆವೆಲ್ ಬೆಳೆಸ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗೇ ಬೆಳೆದಿದೆ. ಸೊ ಒಂದು ಸತಿ ಲೈಫಲ್ಲಿ ದುಬೈ ನಗರಕ್ಕೆ ಹೋಗಿ ಬನ್ನಿ, ನಿಮ್ಮ ಒಂದು ಕಣ್ಣು ತೆರೆಸುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಅಲ್ಲಿರೋ ಕಲ್ಚರು ಎಷ್ಟು ಪ್ರಾಬ್ಲಮ್ ಆದರೂ ಸಹ ಒಂದು ಕೆಟ್ಟ ಪದ ಅಲ್ಲಿನ ಜನಗಳ ಬಾಯಿಂದ ಬರಲ್ಲ ಅಂದರೆ ಎಷ್ಟು ಅವ್ರು ಕಲ್ಚರ್ಡ್ ಆಗಿದ್ದಾರೆ ಅಂತ ಯೋಚನೆ ಮಾಡಿ. ಸೊ ಆ್ಯಂಡ್ ಎಂಥ ಆಕ್ಸಿಡೆಂಟ್ ಆದರೂ ಸಹ ಅಲ್ಲಿ ಕೆಟ್ಟ ಪದದಲ್ಲಿ ಬೈಯೋದು, ಜಗಳ ಆಡೋದು, ಅಲ್ಲಿ ಯಾರನ್ನೂ ಒಬ್ರಿಗೊಬ್ರಿಗೆ ಹೊಡೆಯೋದು ಇದೆಲ್ಲ ಸೀನೇ ಇಲ್ಲ. ಒಬ್ರಿಗೊಬ್ರು ಹೊಡೆದ್ರೆ ಡೆಫಿನೆಟ್ಲಿ ತುಂಬ ಕಠಿಣ ಶಿಕ್ಷೆ ಇದೆ. ಅಲ್ಲೆಲ್ಲ ಕಿತ್ತಾಡೋದು, ಬೈಯೋದು, ಜಗಳ ಮಾಡೋದು, ಕೆಟ್ಟ ಪದಗಳನ್ನು ಬಳಸೋದು ಇದ್ಯಾವುದು ದುಬೈ ನಗರದಲ್ಲಿ ನಡೆಯಲ್ಲ. ಆ್ಯಂಡ್ ವೆರಿ ವೆರಿ ಸೇಫ್. ಕ್ರೈಮ್ ಈಸ್ ಆಲ್ಮೋಸ್ಟ್ ಝೀರೋ ಕ್ರೈಮ್. ಸೊ ದುಬೈನಲ್ಲಿ ಝೀರೋ ಕ್ರೈಮ್ ಅಂದರೆ ಇನ್ನು ಯೋಚನೆ ಮಾಡಿ ಎಷ್ಟು ಪವರ್ಫುಲ್ ಆಗಿದೆ ಅಲ್ಲಿನ ಸರ್ಕಾರ, ಅಲ್ಲಿನ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಅಲ್ಲಿನ ಒಂದು ಜನಗಳ ನಡವಳಿಕೆ ಆಗಲಿ, ಪ್ರತಿಯೊಂದೂ ಸೂಪರ್ ಟಾಪ್ ಕ್ಲಾಸ್ ಅಂತ ಹೇಳ್ಬೋದು. ಸೊ ಒಂದು ಸತಿ ನಿಮ್ಮ ಲೈಫಲ್ಲಿ ಆ ನಗರನ ನೋಡ್ಕೊಂಡು ಬನ್ನಿ. ನಿಮಗೇನೋ ಒಂದು ಲೈಫಲ್ಲಿ ಪ್ರಪಂಚ ಈ ಥರನೂ ಇದೆಯಾ ಅಂತ ಅನಿಸುತ್ತೆ. ಬಟ್ ಏನಾದರೆ ದುಬೈ ನಗರ ತುಂಬ ಕಾಸ್ಟ್ಲಿ. ಸೊ ಅಲ್ಲಿ ಇಲ್ಲಿಂದ ದುಡಿದು ಅಲ್ಲಿ ಹೋಗಿ ಇರೋಕ್ಕಾಗಲ್ಲ. ಬೇಕಾದ್ರೆ ಅಲ್ಲೇ ದುಡಿದು ಬೇಕಾದ್ರೆ ಅಲ್ಲೇ ಇರ್ಬೋದು. ಇಲ್ಲಿಂದ ದುಡಿದು ಅಲ್ಲಿ ಜೀವನ ಮಾಡೋಕ್ಕಂತೂ ಆಗಲ್ಲ. ಆ್ಯಂಡ್ ದುಬೈನಲ್ಲಿ 30% ಇಂಡಿಯನ್ಸ್ ಇದ್ದಾರೆ, 15% ಲೋಕಲ್ ದುಬೈ ಅವರು ಇದ್ದಾರೆ. ಸೊ 30% ಇಂಡಿಯನ್ಸ್, 15% ಲೋಕಲ್ ದುಬೈ, ಇನ್ನೊಂದು 10% ಪಾಕಿಸ್ತಾನ್, ಬಾಂಗ್ಲಾದೇಶ್ ಸ್ವಲ್ಪ, 90 ಕಂಟ್ರೀಸ್. ಫಿಲಿಪೈನ್ಸ್ ತುಂಬ ಇದ್ದಾರೆ ದುಬೈನಲ್ಲಿ. ಫಿಲಿಪೈನ್ಸ್ ಆ್ಯಂಡ್ ಈವನ್ ಈಜಿಪ್ಟ್, ಈವನ್ ಆಫ್ರಿಕನ್ ದೇಶದಲ್ಲಿ ಅವರು ಸಹ ಬಂದು ಸೆಟ್ಲಾಗಿದ್ದಾರೆ. ಈವನ್ ಲಂಡನ್, ಬ್ರಿಟನ್, ಫ್ರಾನ್ಸ್ ಅವರೆಲ್ಲ ಬಂದು ದುಬೈನಲ್ಲಿ ಸೆಟ್ಲಾಗಿದ್ದಾರೆ. ಬಿಕಾಸ್ ಟ್ಯಾಕ್ಸ್ ಫ್ರೀ ದೇಶ, ಟ್ಯಾಕ್ಸ್ ಅನ್ನೋದೇ ಇಲ್ಲ. ಇವಾಗ 5% ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ದುಬೈನಲ್ಲಿ. ಸೊ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ದುಬೈ. ನನಗಂತೂ ತುಂಬ ಹಿಡಿಸಿದೆ. ಬಟ್ ಅಲ್ಲಿ ಜೀವನ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಅಲ್ಲಿ ಬದುಕೋದಕ್ಕೆ ಕಷ್ಟ ಆಗ್ಬೋದು. ಇಟ್ಸ್ ಅ ವೆರಿ ಗುಡ್ ಸಿಟಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.